ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಏನು ಎಕ್ಸಾಮ್ ನೀವು ಕಟ್ಟಿದಿರಿ ಆ ಒಂದು ಎಕ್ಸಾಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಿವೆ ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನ ಮಾಡೋಣ ನಾವು. ಸೊ ಇನ್ನೂವರೆಗೂ ಅಫಿಸಿಯಲಿ ಎಲ್ಲಿಯೂ ಕೂಡ ನಿಮಗೆ ಸಿಗೋದಿಲ್ಲ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವೆ, ಯಾವ ಝೋನ್ ದಲ್ಲಿ ಬಂದಾವೆ ಎಷ್ಟು ಅಂತ ಹೇಳಿ. ಬಟ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಟೋಟಲ್ ಆಗಿ ಪೋಸ್ಟ್ ಗಳು ನಿಮ್ಗೆ ಗೊತ್ತಿರುವ ಹಾಗೆ 32,438 ಹುದ್ದೆಗಳಿದಾವೆ. ಬೇರೆ ಬೇರೆ ಝೋನ್ಸ್ ಗಳಲ್ಲಿ ಬೇರೆ ಬೇರೆ ವೇಕೆನ್ಸಿಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಬೆಂಗಳೂರು ಹುಬ್ಬಳ್ಳಿ ಒಂದು ಝೋನ್ ದಲ್ಲಿ 503 ವೇಕೆನ್ಸಿಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಈಗಾಗಲೇ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕೇರಿ, ಕೆಲವೊಬ್ರು ಬೆಂಗಳೂರು ಹಾಕೇರಿ, ಕೆಲವೊಬ್ರು ಮುಂಬೈ ಆಗಿರ್ಬಹುದು, ಚೆನ್ನೈ ಆಗಿರ್ಬಹುದು, ಈ ರೀತಿ ಬೇರೆ ಬೇರೆ ಝೋನ್ಸ್ ಗಳಲ್ಲಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕೇರಿ. ಬಟ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಏನು ಅಂತಂದ್ರೆ ಈಗ ಎಷ್ಟು ಅಪ್ಲಿಕೇಶನ್ಸ್ ಯಾವ ಝೋನ್ ದಲ್ಲಿ ಬಂದಾವೆ, ಎಷ್ಟು ಕಾಂಪಿಟೇಷನ್ ಆಗುತ್ತೆ, ಎಷ್ಟು ಕಟ್ ಆಫ್ ನಿಲ್ಲತ್ತೆ, ಆಮೇಲೆ ಎಕ್ಸಾಮ್ ಯಾವಾಗ ಆಗಬಹುದು ಈ ಒಂದು ಗ್ರೂಪ್ ಡಿ ಎಕ್ಸಾಮ್. ಸೊ ಆ ಎಲ್ಲಾ ವಿಷಯಗಳ ಕೆಲವೊಂದಿಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಏನು ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರಿ, ಏನು ಡೌಟ್ಸ್ ಗಳಿದ್ವು. ಸೊ ಆ ಡೌಟ್ಸ್ ಗಳಿಗೆ ನಾನು ಇಲ್ಲಿ ನಿಮಗೆ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಟೋಟಲ್ ಆಗಿ ಫಾರ್ಮ್ಸ್ ಗಳ ಸಂಖ್ಯೆ ಇರುವಂತದ್ದು 70 ಲಕ್ಷದವರೆಗೆ ನಿಮ್ಮ ಫಾರ್ಮ್ಸ್ ಗಳು ಇರುವ ಸಂಭವನೀಯತೆ ಇದೆ. ಸೊ ಇದಕ್ಕಿಂತ ಕಡಿಮೆ ಅಂತೂ ಇರಾಕ್ ಸಾಧ್ಯನೇ ಇಲ್ಲ. ಸೊ ಅದನ್ನು ನೋಡೋಣ ಹೇಗೆ ಅಂತೇಳಿ. ಆಮೇಲೆ ನಿಮ್ಮ ಝೋನ್ಗೆ ಎಷ್ಟು ಫಾರ್ಮ್ಸ್ ಗಳು ಬಂದಿವೆ ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸೊ ಟೋಟಲ್ ಆಗಿ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಅನ್ನು ನಡೆಸ್ತಾ ಇದ್ದೀರಿ, ಆಮೇಲೆ ಅವರು ಒಂದು ಸೆಕ್ಯೂರ್ ಆಗಿರುವಂತ ಒಂದು ಜಾಬ್ ಪಡ್ಕೋಬೇಕು ಅಂತ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕೇರಿ. ನನಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಒಂದು ಎಲ್ಲರಿಗೂ ಆಸೆ ಇದೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ನಾವು ನಮ್ಮ ಪ್ರಯತ್ನವನ್ನ ಮಾಡಿದ್ರೆ ನಾವು ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ನಾವು ಕ್ಲಿಯರ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ತಯಾರಿನ ನಡೆಸ್ತಾ ಇದ್ದೀರಾ ಅವ್ರಿಗೆ ನಮ್ಮಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಸೊ ಈ ಕೋರ್ಸ್ ದಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಆಮೇಲೆ ಎಲ್ಲ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್ 10 ಸಿಗ್ತಾ ಇದಾವೆ. ಪ್ರೀವಿಯಸ್ ಇಯರ್ 5 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ದೇವೆ ಕನ್ನಡದಲ್ಲಿ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ಪ್ಯಾಕೇಜ್ ದೊಂದಿಗೆ ನೀವು ನಿಮ್ಮ ಸ್ಕೋರ್ ಅನ್ನ 100ರಲ್ಲಿ 80+ ಮಾರ್ಕ್ಸ್ ಗಳನ್ನ ನೀವು ಪಡ್ಕೋಬಹುದು. ಈ ಕೋರ್ಸ್ ನೀಟ್ ಆಗಿ ಕ್ಲಿಯರ್ ಆಗಿ ನೀವು ಕೇಳಿ ಸರಿಯಾಗಿ ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಈ ಕೋರ್ಸ್ ಅನ್ನ ಅಟೆಂಡ್ ಮಾಡಿರ ಅಂತಂದ್ರೆ 80+ ನಿಮ್ಮ ಸ್ಕೋರ್ ಆಗೇ ಆಗುತ್ತೆ. ಸೊ ಈ ಒಂದು ಕೋರ್ಸ್ ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ನಂಬರ್ ಇದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಇದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಓನ್ಲಿ 1,001 ರೂಪಾಯಿದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಈ ಪ್ಯಾಕೇಜ್ ಅನ್ನ ಪಡ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. ಸೊ ಜಾಯಿನ್ ಹೇಗೆ ಆಗೋದು ಅಂತಂದ್ರೆ ಈ ನಂಬರ್ ಏನಿಲ್ಲಿ ಕಾಣ್ತಾ ಇದೆ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ, ಈ ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡ್ಬೇಕಾಗತ್ತೆ. ವಾಟ್ಸ್ಆಪ್ ಮೆಸೇಜ್ ಗ್ರೂಪ್ ಡಿ ಅಂತ ಒಂದು ಮೆಸೇಜ್ ಅನ್ನ ಮಾಡ್ರಿ ನನಗೆ. ಸೊ ಮೆಸೇಜ್ ಮಾಡಿದ ತಕ್ಷಣವೇ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಕಳಿಸಿದ ಮೇಲೆ ಇದನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ನಮ್ಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣವೇ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಈ ಒಂದು ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು, ಆಮೇಲೆ PDF ನೋಟ್ಸ್, ಟೈಮ್ ಟೇಬಲ್ ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಕಳಿಸ್ತಾ ಇದ್ದೇವೆ. ಸೊ ಕ್ಲಾಸಸ್ ಗಳು ಹೇಗಿರ್ತಾವು ಅಂತಂದ್ರೆ ಉದಾಹರಣೆಗೆ ಈಗ ಒಂದು ಯಾವುದು ಅಂತಂದ್ರೆ ಮ್ಯಾಥ್ಸ್ ಅಂತ ತಗೊಳ್ಳೋಣ. ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ಯಾವ ರೀತಿ ಇರ್ತೈತಿ ಅಂದ್ರೆ ಮ್ಯಾಥ್ಸ್ ಅಂತ ಮೇಲೆ ಹೆಡ್ಡಿಂಗ್ ಬರ್ದಿರ್ತೈತಿ. ಸೊ ಅದ್ರ ಕೆಳಗಡೆ ಕ್ಲಾಸ್ 1 ಅಂತ ಇರ್ತಾ ಇದೆ, ಕ್ಲಾಸ್ 1. ಸೊ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಯೂಟ್ಯೂಬ್ ಒಳಗನ್ನ ಏನಾಗ್ತಾವು ಕ್ಲಾಸಸ್ ಗಳು ಓಪನ್ ಆಗ್ತವೆ. ಕ್ಲಾಸಸ್ ಗಳು ಲಾಕ್ ಇರೋದರಿಂದ ಎಲ್ಲರಿಗೂ ಓಪನ್ ಆಗೋದಿಲ್ಲ. ನಾವು ಯಾರಿಗೆ ಕಳ್ಸಿರ್ತೇವಿ ಅವ್ರಿಗೆ ಮಾತ್ರ ಆ ಒಂದು ಕ್ಲಾಸಸ್ ಗಳು ಓಪನ್ ಆಗ್ತವೆ. ಓಕೆ, ಆಮೇಲೆ ಅವೇ ಆ ಲಿಂಕ್ ಗಳನ್ನ ನೀವು ಬೇರೆಯವ್ರಿಗೆ ಕಳಿಸಿದ್ರೆ ಅಂತಂದ್ರೆ ಅವು ಏನಾಗಂಗಿಲ್ಲ, ಓಪನ್ ಆಗಂಗಿಲ್ಲ ಅವು. ಸೊ ಆ ರೀತಿ ಇರುವಂತದ್ದು ಸೆಟ್ಟಿಂಗ್ ಮಾಡಿ ನಾವು ನಿಮ್ಗೆ ಕಳ್ಸಿರ್ತೇವಿ. ಸೊ ಈ ರೀತಿ ಕ್ಲಾಸ್ 1 ಆಗಿರ್ಬಹುದು, ಆಮೇಲೆ ಕ್ಲಾಸ್ 2 ಅಂತ ಇರ್ತೈತಿ. ಈ ರೀತಿ ಎಲ್ಲಾನು ಕೂಡ ಪ್ರತಿಯೊಂದು ಸಬ್ಜೆಕ್ಟ್ ಸೀರಿಯಲ್ ವೈಸ್ ನಿಮ್ಗೆ ಕ್ಲಾಸಸ್ ಗಳು ನಿಮ್ಗೆ ಪ್ರತಿಯೊಂದು ಸಬ್ಜೆಕ್ಟ್ ಸಿಗ್ತವೆ. ಇದರಲ್ಲಿ ನಿಮ್ಗೆ ಮ್ಯಾಥ್ಸ್, ರೀಸನಿಂಗ್, GK, ಆಮೇಲೆ ಸೈನ್ಸ್ ಈ 4 ವಿಷಯದ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತವೆ. ಇಷ್ಟು ಓದಿದ್ರೆ ಸಾಕು, ಬೇರೆ ಯಾವುದೇ ರೀತಿ ಇರುವಂತದ್ದು ಏನು ಬುಕ್ಸ್ ಆಗಿರ್ಬಹುದು ಏನು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈ ಕ್ಲಾಸಸ್ ಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ಸಾಕು 80+ ಇರುವಂತದ್ದು ಸ್ಕೋರ್ ನಿಮ್ದು ಆಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. ಆದಷ್ಟು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ, ಕಾಲ್ ಮಾಡಕ್ ಹೋಗ್ಬೇಡ್ರಿ. ಮೆಸೇಜ್ ಮಾಡ್ರಿ ಅಂತಂದ್ರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ ಅದಕ್ಕೆ ಈ ನಂಬರ್ಗೆ 8861927838 ನಂಬರ್ಗೆ.
ಇಲ್ಲಿ ನೋಡ್ಬೋದು ನೀವೀಗ ಗ್ರೂಪ್ ಡಿ 2025 ಎಕ್ಸಾಮ್ ಯಾವಾಗ ಅಂತ ಹೇಳಿ ಬಹಳಷ್ಟು ಜನರದಿತ್ತು. ಈಗಾಗಲೇ ಒಂದು ವೈರಲ್ ನೋಟಿಸ್ ಬಂದಿತ್ತು, ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ. ಸೊ ಆಕ್ಚುಲಿ ನನಗೂ ಅನಿಸಿತ್ತು ಏನು ಅಂತಂದ್ರೆ ಆ ವೈರಲ್ ಆಗಿರುವಂತಹ ವಿಡಿಯೋ ರಿಯಲ್ ಆಗಿದೆ ಅಂತೇಳಿ. ಬಟ್ ಇನ್ನೂವರೆಗೂ ಕೂಡ ಅದು ರಿಯಲ್ ಇದೆಯೋ ಫೇಕ್ ಇದೆಯೋ ಯಾರಿಗೂ ಕೂಡ ಗೊತ್ತಿಲ್ಲ. ಆಮೇಲೆ ಅದು ಇನ್ನೂವರೆಗೂ ಕೂಡ ಯಾವುದೇ ಆಫೀಸಿಯಲ್ ವೆಬ್ಸೈಟ್ ದಲ್ಲಿ ಕೂಡ ಇನ್ನೂ ಬಂದಿಲ್ಲ. ಓಕೆ, ಸೊ ಹಾಗಾಗಿ ಇದರಲ್ಲಿ ಏನಿತ್ತು ಅಂತಂದ್ರೆ 12 ಜೂನ್ ದಿಂದ 5 ಆಗಸ್ಟ್ ವರೆಗೆ ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ ಆಗ್ತಾವು ಅಂತ ಹೇಳಿ ಅದರಲ್ಲಿ ಒಂದು ನೋಟಿಸ್ ದಲ್ಲಿ ಇತ್ತು. ಬಟ್ ನಾವು ಇಲ್ಲಿ ಬೇರೆ ಎಕ್ಸಾಮ್ಸ್ ಗಳಿಗೆ ನೋಡೋದಾದ್ರೆ NTPC ಎಕ್ಸಾಮ್ ಇನ್ನೂ ಕೂಡ ಅದರದ್ದು ಡಿಕ್ಲೇರೇಷನ್ ಆಗಿಲ್ಲ. NTPC ಎಕ್ಸಾಮ್ ಗ್ರಾಜುಯೇಟ್ ಲೆವೆಲ್ದು ಆಮೇಲೆ 10+2 ಈ ಎರಡೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗೈತೆ. ಅದು ಗ್ರೂಪ್ ಡಿ ಗಿಂತ ಮುಂಚೆನೆ ಎಕ್ಸಾಮ್ ಆಗ್ತವೆ, ಯಾವುದು NTPC ದು. ಸೊ ಗ್ರಾಜುಯೇಟ್ ಲೆವೆಲ್ ಯಾವಾಗ ಆಗ್ತವೆ ಎಕ್ಸಾಮ್? ಸೊ ಏಪ್ರಿಲ್ ತಿಂಗಳಲ್ಲಿ ಗ್ರಾಜುಯೇಟ್ ಲೆವೆಲ್, ಆಮೇಲೆ ಜೂನ್ ತಿಂಗಳಲ್ಲಿ ನಿಮ್ಗೆ ಯಾವುದು 10+2 ಒಂದು ಇದ್ರದ್ದು 10+2 NTPC ಎಕ್ಸಾಮ್ ಇರ್ತಕ್ಕಂಥದ್ದು ಕಂಡಕ್ಟ್ ಆಗುತ್ತೆ. ಸೊ ಇಲ್ಲಿ ಇವರು ಜೂನ್ 12ರಿಂದನೇ ಆಗ್ತೈತಿ ಅಂತ ಒಂದು ನೋಟಿಸ್ ಬಂದೈತಿ. ಸೊ 99% ಐ ಥಿಂಕ್ ಅದು ಏನು ಅಂತಂದ್ರೆ ಫೇಕ್ ಆಗಿರುವಂತ ಒಂದು ನೋಟಿಸ್ ಇದೆ. ಸೊ ಅದು ರಿಯಲ್ ಆಗಿರ್ತಿತ್ತು ಅಂತಂದ್ರೆ ಇನ್ನೂವರೆಗೂ ಅದು ಯಾವ್ದಾದ್ರು ಒಂದು ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ಅದು ಪ್ರಕಟ ಆಗ್ತಿತ್ತು. ಬಟ್ ಇನ್ನೂವರೆಗೂ ಆಗಿಲ್ಲ. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ಸ್ ಗಳು NTPC ಗ್ರಾಜುಯೇಟ್ ಏಪ್ರಿಲ್ ದಲ್ಲಿ, 10+2 NTPC ಜೂನ್ ದಲ್ಲಿ ಎಕ್ಸಾಮ್ಸ್ ಆಗ್ತವೆ. ಇದಾದ್ಮೇಲೆನೆ ನಿಮ್ಮ ಎಕ್ಸಾಮ್ಸ್ ಗಳು ಆಗುವ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಗ್ರೂಪ್ ಡಿ ಎಕ್ಸಾಮ್ಸ್ ಗಳು ಇರ್ತಕ್ಕಂಥದ್ದು ಜುಲೈ 2025ರಿಂದ ನಿಮ್ಮ ಎಕ್ಸಾಮ್ಸ್ ಗಳು ಆಗ್ತವೆ ಮತ್ತು ಬಹಳಷ್ಟು ದಿನಗಳವರೆಗೆ ನಡೀತಾವೆ. 1-2 ತಿಂಗಳವರೆಗೆ ನಡೀತೈತಿ. ಯಾಕಂತಂದ್ರೆ ಅಪ್ಲಿಕೇಶನ್ಸ್ ಗಳು ಬಹಳ ಇರ್ತವೆ. ಸೊ ಹಾಗಾಗಿ 1-2 ತಿಂಗಳವರೆಗೆ ನಿಮ್ಮ ಎಕ್ಸಾಮ್ಸ್ ಗಳು ನಡೀತವೆ, ಗ್ರೂಪ್ ಡಿ ಎಕ್ಸಾಮ್ಸ್ ಗಳು. ಈಗ ಅಪ್ಲಿಕೇಶನ್ಸ್ ಗಳು ಎಷ್ಟು ಬಂದಾವೆ ಅನ್ನೋದನ್ನ ನೋಡೋದಾದ್ರೆ, ಸೊ 2019 ಡಾಟಾನ ನಾವು ನೋಡಿದ್ವಿ ಅಂತಂದ್ರೆ 2019ರಲ್ಲಿ 1,03,769 ವೇಕೆನ್ಸಿಗಳು ಇದ್ವು ಆ ಟೈಮ್ದಲ್ಲಿ. ಸೊ ಅವಾಗ ಅಪ್ಲಿಕೇಶನ್ಸ್ ಗಳು ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಿದ್ವು ಅಂತಂದ್ರೆ 1,15,00,000 ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ಸ್ ಗಳು ಬಂದಿದ್ದು ಆ ಟೈಮ್ದೊಳಗೆ. ಆಮೇಲೆ ವೇಕೆನ್ಸಿಗಳು ಕೂಡ ಹೆಚ್ಚಿದ್ದು, ಅದ್ರ ಸಲುವಾಗಿ ಆ ಟೈಮ್ದೊಳಗ ಏನು ಅಪ್ಲಿಕೇಶನ್ಸ್ ಗಳು ಕೂಡ ಹೆಚ್ಚು ಬಂದಿದ್ದು. 1,15,00,000ವರೆಗೆ ಅಪ್ಲಿಕೇಶನ್ಸ್ ಗಳು ಆ ಟೈಮ್ದೊಳಗೆ ನಮಗೆ ನೋಡ್ಲಿಕ್ಕೆ ಸಿಕ್ಕಿದಾವೆ. ಈಗಲೇ NTPC ಈಗಾಗಲೇ RTI ರಿಪ್ಲೈ ಬಂದೈತಿ. ಸೊ NTPC ಗ್ರಾಜುಯೇಟ್ ಲೆವೆಲ್ ದಲ್ಲಿ ನೋಡ್ರಿ ಇಲ್ಲಿ 5,84,000 ಏನು ಅಂತಂದ್ರೆ ಅಪ್ಲಿಕೇಶನ್ಸ್ ಗಳು ಬಂದವೆ. ಆಮೇಲೆ ನೆಕ್ಸ್ಟ್ 5 ಲಕ್ಷ ಅಲ್ಲ, 58 ಲಕ್ಷ ಬಂದಾವೆ. 58 ಲಕ್ಷ ಏನು ಅಂತಂದ್ರೆ ಅಪ್ಲಿಕೇಶನ್ಸ್ ಗಳು ಬಂದಾವೆ ಗ್ರಾಜುಯೇಟ್ ಲೆವೆಲ್. ಆಮೇಲೆ 10+2 ಎಷ್ಟು ಬಂದಾವು ಅಂತಂದ್ರೆ 63 ಲಕ್ಷ ಅಪ್ಲಿಕೇಶನ್ಸ್ ಗಳು ಬಂದಾವೆ. ಯಾವುದು NTPC ಗ್ರಾಜುಯೇಟ್ ಲೆವೆಲ್ 58 ಲಕ್ಷ, ಆಮೇಲೆ NTPC 12+2 63 ಲಕ್ಷ ಅಪ್ಲಿಕೇಶನ್ಸ್ ಗಳು ಬಂದಾವೆ. ಇದು ನಿಖರವಾಗಿರುವಂತಹ ಮಾಹಿತಿ ಐತಿ, RTI ರಿಪ್ಲೈ ಬಂದಿರುವಂತದ್ದು. ಹಾಗಾದ್ರೆ ಈಗ ಗ್ರೂಪ್ ಡಿ ದಲ್ಲಿ ಎಷ್ಟು ಬಂದಿರಬಹುದು ಅಪ್ಲಿಕೇಶನ್ಸ್ ಗಳು ನೋಡ್ರಿ. ಈಗ ನಾವು ಒಂದು ಅಂದಾಜು ನೋಡೋದಾದ್ರೆ ಇಲ್ಲಿ 10+2 ಏನಿದಾರಲ್ಲ ಇವ್ರೆಲ್ಲರೂ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಗ್ರೂಪ್ ಡಿ ಎಕ್ಸಾಮ್ ಗೆ ಹಾಕಿರ್ತಾರೆ. ಯಾಕಂತಂದ್ರೆ ಇದು ಸೆಕೆಂಡ್ ಇಯರ್ ಆಗಿರುವಂತಹ ಅಭ್ಯರ್ಥಿಗಳು 63 ಲಕ್ಷ. 10th ಅಂತೂ ಅವ್ರದ್ದು ಹಾಗೆ ಆಗಿರ್ತೈತಿ. ಆಮೇಲೆ ಓಪನ್ ಕಾಂಪಿಟೇಷನ್ ಇರೋದ್ರಿಂದ ಗ್ರೂಪ್ ಡಿ ದಲ್ಲಿ ITI ಕಂಪಲ್ಸರಿ ಇಲ್ಲ. 10th ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಇದರಲ್ಲಿ ಹಾಕಿರ್ತಾರೆ. ಸೊ ಹಾಗಾಗಿ 10+2 63 ಲಕ್ಷ ಹಾಕಿದ್ದಾರೆ ಅಂತಂದ್ರೆ ಇದು ಏನು ಅಂತಂದ್ರೆ 70 ಲಕ್ಷಕ್ಕಿಂತ ಹೆಚ್ಚನ ಇರ್ತೈತಿ, ಇದಕ್ಕಿಂತ ಕಡಿಮೆ ಅಂತೂ ಇರಂಗಿಲ್ಲ. 70 ಲಕ್ಷದಿಂದ 90 ಲಕ್ಷದವರೆಗೆ ಏನು ಅಂತಂದ್ರೆ ಅಪ್ಲಿಕೇಶನ್ಸ್ ಗಳು ಈ ಸಲ ನೋಡ್ಲಿಕ್ಕೆ ಸಿಗ್ತಾವ ನಮಗ. 70 ಲಕ್ಷದಿಂದ 90 ಲಕ್ಷದವರೆಗೆ ಅಪ್ಲಿಕೇಶನ್ಸ್ ಗಳು ಗ್ರೂಪ್ ಡಿ ದೊಳಗೆ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಸೊ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಬಹಳ ಏನು ಅಂತಂದ್ರೆ ಬಹಳ ಐತಿ ಕಾಂಪಿಟೇಷನ್. ಸೊ ನೀವು ಅದಕ್ಕೆ ರೆಡಿ ಆಗ್ಬೇಕಾಗೈತಿ. ಆಮೇಲೆ ಗ್ರೂಪ್ ಡಿ ಎಕ್ಸಾಮ್ಗೆ ನಾನು ಕೇಳಿರುವ ಹಾಗೆ ಎಲ್ಲರೂ ಅಪ್ಲಿಕೇಶನ್ಸ್ ಗಳನ್ನ ಹಾಕಿರ್ತಾರೆ. ಯಾರ್ಯಾರು ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಾರೆ? 10th ಆಗಿರ್ತಕ್ಕಂಥವ್ರು ಅಭ್ಯರ್ಥಿಗಳು ಹಾಕಿರ್ತಾರೆ, ಸೆಕೆಂಡ್ ಇಯರ್ ಆಗಿರುವಂತವ್ರು, ಗ್ರಾಜುಯೇಟ್ ಆಗಿರ್ತಕ್ಕಂಥವ್ರು, ಆಮೇಲೆ ಕಾಲೇಜ್ ಲೆಕ್ಚರರ್ಸ್ ಗಳಾಗಿರಬಹುದು, ಪ್ರೈವೇಟ್ ದಲ್ಲಿ ಜಾಬ್ ಮಾಡುವಂತವ್ರು, ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಗಳನ್ನ ಹಾಕಿರ್ತಾರೆ. ಸೊ ಹಾಗಾಗಿ 70ರಿಂದ 90 ಲಕ್ಷದವರೆಗೆ ನಮಗೆ ಅಪ್ಲಿಕೇಶನ್ಸ್ ಗಳು ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇದಾವೆ. ಗ್ರೂಪ್ ಡಿ ಎಕ್ಸಾಮ್ಗೆ ಯಾವ ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ಬೇಕು ಅಂತ ಬಹಳ ಜನ ಹೇಳ್ತಾ ಇದ್ರು. ಸೊ ಇದರಲ್ಲಿ ನೀವು ಹೆಚ್ಚಿನ ಮಹತ್ವ ಕೊಡ್ಬೇಕಾಗಿರುವಂತದ್ದು ಸೈನ್ಸ್ಗೆ ಕೊಡ್ಬೇಕಾಗ್ತತಿ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಐತಿ ನಿಮ್ಗೆ ಗೊತ್ತೈತಿ. ಎಕ್ಸಾಮ್ ಪ್ಯಾಟರ್ನ್
ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ ಇಲ್ಲಿ ಇದರಲ್ಲಿ ಟೋಟಲ್ 100 ಮಾರ್ಕ್ಸ್ ಗಳು 100 ಕ್ವಶನ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಇದರಲ್ಲಿ ನಿಮಗೆ ಮ್ಯಾಥ್ಸ್ 25 ಕ್ವಶನ್ಸ್ ಗಳು 25 ಮಾರ್ಕ್ಸ್ ಗಳಿಗೆ, ಆಮೇಲೆ ಸೈನ್ಸ್ ಎಷ್ಟಿರ್ತಾವು, ಸೈನ್ಸ್ 25 ಕ್ವಶನ್ 25 ಮಾರ್ಕ್ಸ್ ಗಳಿಗೆ. ರೀಸನಿಂಗ್ ಇರ್ತಾ ಇದೆ ಇದರಲ್ಲಿ, ರೀಸನಿಂಗ್ 30 ಕ್ವಶನ್ 30 ಮಾರ್ಕ್ಸ್ ಗಳಿಗೆ. ಆಮೇಲೆ ಜಿಕೆ ಇರ್ತಾ ಇದೆ, ಜಿಕೆ ಮತ್ತು ಕರೆಂಟ್ ಅಫೇರ್ಸ್. ಸೊ ಇವೆರಡುಗಳನ್ನ ಕೂಡಿ 20 ಕ್ವಶನ್ಸ್ ಗಳು ಇರ್ತಾವೆ. ಟೋಟಲ್ ಆಗಿ 100 ಕ್ವಶನ್ಸ್ ಗಳು 100 ಮಾರ್ಕ್ಸ್ ಗಳಿಗೆ ನಿಮ್ಗೆ ಈ ಒಂದು ಪೇಪರ್ ನಡೀತಾ ಇದೆ. ಒಂದೇ ಒಂದು ಪೇಪರ್ ಇರ್ತೈತಿ, CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತೈತಿ. ಸೊ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ರಿ ಅಂತಂದ್ರೆ ಮುಗೀತು. ಆಮೇಲೆ ನೀವು ಏನು ಅಂತಂದ್ರೆ ಈ ಜಾಬ್ ಅನ್ನ ಸೆಕ್ಯೂರ್ ಮಾಡಬಹುದು. ಇದಕ್ಕೆ ಫಿಸಿಕಲ್ ಕೂಡ ಇರ್ತೈತಿ, ಬಟ್ ಅಷ್ಟೇನ್ ಟಫ್ ಇರೋದಿಲ್ಲ. ಒಂದ್ 8-15 ದಿವಸ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ರೆ ಫಿಸಿಕಲ್ ಕೂಡ ಪಾಸ್ ಮಾಡ್ತೇರಿ. ಆಮೇಲೆ ಹೈಟ್ ವೇಟ್ ಇದ್ರೊಳಗೆ ಏನು ಲೆಕ್ಕ ಇಲ್ಲ. ಸೊ ಹಾಗಾಗಿ ನೀವು ಇದು ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ ಸಾಕು. ಈಗ ಇದ್ರಲ್ಲಿ ನಾವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ನೋಡ್ರಿ, ಬಹಳಷ್ಟು ಜನರು ಏನಪ್ಪಾ ಅಂತಂದ್ರೆ ಇದೇನ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ಐತ್ಲಾ ಇದ್ರ ಬಗ್ಗೆನ ಬಹಳಷ್ಟು ಜನ ತಲೆ ಕೆಡಿಸ್ಕೊತಾರ. ಸೊ ನೀವು ಇಲ್ಲೇ ತಪ್ಪು ಮಾಡೋದು, ಇದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ನೀವು ಯಾವ್ದು ಮಿಸ್ ಮಾಡ್ಕೋತೀರಿ ಅಂತಂದ್ರೆ ಮೇಲಿನ 2 ಸಬ್ಜೆಕ್ಟ್ಗಳು ಮ್ಯಾಥ್ಸ್ ಮತ್ತು ಸೈನ್ಸ್, ಇವುಗಳಿಗೆ ಬಹಳಷ್ಟು ಮಹತ್ವವನ್ನ ಕೊಡಂಗಿಲ್ಲ. ಸೊ ನಿಮಗೆ ಸೆಲೆಕ್ಷನ್ ಕೊಡುವಂತಹ ಎರಡು ಸಬ್ಜೆಕ್ಟ್ಗಳು ಯಾವುದು ಅಂತಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್. ಈ ಮ್ಯಾಥ್ಸ್ ಮತ್ತು ಸೈನ್ಸ್ ದಲ್ಲಿ ನೀವು ಹೆಚ್ಚಿನ ಸಂಖ್ಯೆಯೊಳಗ ಅಟೆಂಡ್ ಮಾಡ್ಬೇಕು, ಆಮೇಲೆ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಮ್ಯಾಥ್ಸ್ ಸೈನ್ಸ್ ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಆಮೇಲೆ ಅದಕ್ಕಿಂತಲೂ ಹೆಚ್ಚು ಏನು ಅಂತಂದ್ರೆ ಸೈನ್ಸ್ ಹೆಚ್ಚಿನ ಮಹತ್ವವನ್ನು ಕೊಟ್ರೆ ಅಂತಂದ್ರೆ ಯಾಕೆ ಸೈನ್ಸ್ ಗೆ ಹೆಚ್ಚಿನ ಮಹತ್ವ ಅಂತಂದ್ರೆ ಈಗಾಗಲೇ ನೀವು SSC ಎಕ್ಸಾಮ್ಸ್ ಇದನ್ನು ಕೂಡ ಬಹಳ ಜನ ಕೇಳ್ತಾ ಇದ್ರು. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ SSC ಸಿಲೆಬಸ್ ಮತ್ತು RRB ಸಿಲೆಬಸ್ ಎರಡು ಕೂಡ ಏನಿರ್ತಾವು ಸೇಮ್ ಇರ್ತಾವ, ಬಟ್ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಲ್ಲ ಒಂದ್ ಸ್ವಲ್ಪ ಚೇಂಜ್ ಇರ್ತೈತಿ. ಎಕ್ಸಾಮ್ ಪ್ಯಾಟರ್ನ್ ಆಮೇಲೆ ಕೆಲವೊಂದಿಷ್ಟು ಏನು ಅಂತಂದ್ರೆ ನ್ಯೂ ಟಾಪಿಕ್ಸ್ ಗಳು ಏನಪ್ಪಾ ಅಂತಂದ್ರೆ ನ್ಯೂ ಟಾಪಿಕ್ಸ್ ಗಳು ರೈಲ್ವೆದಲ್ಲಿ ಕೇಳ್ತಾರೆ. ನ್ಯೂ ಟಾಪಿಕ್ಸ್ ಗಳು ರೈಲ್ವೆದಲ್ಲಿ ಕೆಲವೊಂದಿಷ್ಟು ಬರ್ತವೆ. ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಸೇಮ್ SSC ಮತ್ತು RRB ಏನ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಎಕ್ಸಾಮ್ ಆಗತ್ತಾವು ಎಲ್ಲಾ ಸೇಮ್ ಇರ್ತೈತಿ, ಸಿಲೆಬಸ್ ಸೇಮ್ ಐತಿ. ಈಗಾಗಲೇ ನೀವು SSC ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಅನ್ನ ಮಾಡಿರ್ತೀರಿ. ಈ SSC ಎಕ್ಸಾಮ್ಸ್ ಗಳಲ್ಲಿ ನಿಮ್ಗೆ ರೀಸನಿಂಗ್ ಆಗಿರ್ಬಹುದು, ಮ್ಯಾಥ್ಸ್ ಆಗಿರ್ಬಹುದು, GK ಈ 3 ವಿಷಯಗಳನ್ನ ಓದ್ಕೊಂಡಿರ್ತೀರಿ ನೀವು. ಬಟ್ ಸೈನ್ಸ್ ಸಪರೇಟ್ ಆಗಿ ಓದಿರಂಗಿಲ್ಲ. ಸೊ ಹಾಗಾಗಿ ನೀವು ಇದ್ರೊಳಗೆ ಸೈನ್ಸ್ ಯಾರು ಚಂದಂಗ್ ಓದ್ಕೋತೀರಿ ಅವ್ರದ್ದು ಸೆಲೆಕ್ಷನ್ ಇದ್ರೊಳಗೆ ಆಗ್ತೈತಿ. ಓಕೆ, ಸೊ ಹಾಗಾಗಿ SSC ಮತ್ತು RRB ಎಲ್ಲ ಸಿಲೆಬಸ್ ಸೇಮ್ ಇರ್ತೈತಿ. ಆಮೇಲೆ ಎಕ್ಸಾಮ್ ಕೂಡ ಯಾರು ನಡೆಸ್ತಾರ ಅಂತಂದ್ರೆ TCS ದವ್ರನ್ನ ಎಕ್ಸಾಮ್ ನಡೆಸೋದ್ರಿಂದ ಕ್ವಶನ್ ಗಳು ಕೂಡ ಸೇಮ್ ಇರ್ತಾವ. ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ರೀಸನಿಂಗ್ ದಲ್ಲಿ ಮಾತ್ರ, ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ರೈಲ್ವೆದಲ್ಲಿ ಬೇರೆ ಬರ್ತವೆ. ಆ ಟಾಪಿಕ್ಸ್ ಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು ಏನು ಅಂತಂದ್ರೆ ನಿಮ್ಗೆ ಒಂದು ಕ್ಲಿಯರ್ ಆಗಿರುವಂತಹ ಪಿಕ್ಚರ್ ನಾನು ನೀಡೇನಿ. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ, SSC RRB ಇದು ಎಲ್ಲ ಸೇಮ್ ಇರ್ತೈತಿ ಸಿಲೆಬಸ್. ಆಮೇಲೆ ರೀಸನಿಂಗ್ ದಲ್ಲಿ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಬೇರೆ ಬರ್ತವೆ. ಎದ್ರೊಳಗ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಲ್ಲಿ, ರೈಲ್ವೆ ಎಕ್ಸಾಮ್ಸ್ ಗಳಲ್ಲಿ. ಸೊ ಅವುಗಳನ್ನಷ್ಟು ಮಾಡ್ಕೋಬೇಕು. ಹೆಚ್ಚಿನ ಮಹತ್ವ ನಾವು ಸೈನ್ಸ್ ಗೆ ಕೊಡ್ಬೇಕಾಗತ್ತೆ, ಮ್ಯಾಥ್ಸ್ ಮಾಡ್ಬೇಕಾಗತ್ತೆ, ಆಮೇಲೆ ರೀಸನಿಂಗ್ ಕೂಡ ಮಾಡ್ಬೇಕು. ರೀಸನಿಂಗ್ ಅಷ್ಟು ಈಸಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ರೀಸನಿಂಗ್ ಕೂಡ ಎಲ್ಲಾ ಕ್ಲಾಸಸ್ ಗಳನ್ನ ಮಾಡ್ರಿ. ಯಾಕಂತಂದ್ರೆ ರೀಸನಿಂಗ್ ದೊಳಗ ಎಲ್ಲರೂ ಸ್ಕೋರ್ ಮಾಡ್ತಾರೆ, ನೀವು ಕೂಡ ಮಾಡ್ಲೇಬೇಕು ಅದರಲ್ಲಿ. ಸೊ ಹಾಗಾಗಿ ಈ ಒಂದು ಪ್ಯಾಟರ್ನ್ ಒಳಗೆ ನೀವು ಮಾಡ್ಬೇಕಾಗತ್ತೆ. ಎಷ್ಟು ಮಾಡ್ಬೇಕು ನಾವು ಟಾರ್ಗೆಟ್ 100ರಲ್ಲಿ 75ರಿಂದ 80 ಸ್ಕೋರ್ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಸೆಲೆಕ್ಷನ್ ಪಕ್ಕಾ. ಈ ಸಲ ಏನಾಗ್ತೈತಿ, ನಿಮ್ಮ ಸೆಲೆಕ್ಷನ್ ಪಕ್ಕಾ ಆಗ್ತೈತಿ. 100ರೊಳಗ 75ರಿಂದ 80 ಮಾಡ್ಬೇಕು. ನೆಗೆಟಿವ್ ತೆಗೆದು 1/3 ನೆಗೆಟಿವ್ ಇರ್ತೈತಿ. 3 ಕ್ವಶನ್ಸ್ ನೀವು ರಾಂಗ್ ಮಾಡಿರಿ ಅಂತಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ 75ರಿಂದ 80 ನೀವು ಇದ್ರೊಳಗ ಮಾಡ್ಬೇಕಾಗುತ್ತೆ. GK ಮತ್ತು ಕರೆಂಟ್ ಅಫೇರ್ಸ್ ಗೆ ಹೆಚ್ಚಿನ ಒಂದು ಇದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆಲ್ರೆಡಿ ಓದಿರ್ತೀರಿ, ಎಷ್ಟು ಓದಿದಷ್ಟು ಕಡಿಮೆನೇ ಐತಿ. ಹೆಚ್ಚಿನ ಮಹತ್ವ ಸೈನ್ಸ್ ಗೆ ಕೊಡ್ರಿ. ಸೈನ್ಸ್ ದೊಳಗ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ 3 ವಿಷಯಗಳನ್ನ ಚಂದಂಗೆ ಓದ್ಕೋಬೇಕು. ಸೊ ಇದು ಏನು ಅಂತಂದ್ರೆ ನಿಮ್ಗೊಂದು ಆಲ್ ಓವರ್ ಪಿಕ್ಚರ್ ಅನ್ನ ನೀಡಿದೆ ನಾನು. ಸೊ ಈಗಾಗಲೇ ನಿಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವು, 70ರಿಂದ 90 ಲಕ್ಷದವರೆಗೆ ಅಪ್ಲಿಕೇಶನ್ಸ್ ಗಳು ಬಂದಿರ್ತಾವೆ. ಇದಕ್ಕಿಂತ ಕಡಿಮೆ ಬರಂಗಿಲ್ಲ. ಆಮೇಲೆ ನೋಡ್ರಿ ಝೋನ್ ವೈಸ್ ಈಗಾಗಲೇ ಬಹಳಷ್ಟು ವಿಡಿಯೋಸ್ ಗಳು ಯೂಟ್ಯೂಬ್ ದೊಳಗೆ ಹರಿದಾಡಕತ್ತಾವ. ಝೋನ್ ವೈಸ್ ಈ ಝೋನ್ ಒಳಗೆ ಅಷ್ಟು ಅಪ್ಲಿಕೇಶನ್ಸ್ ಬಂದಾವ ಅಷ್ಟು ಅಂತ ಹೇಳಿ ಯಾರಿಗೂ ಕೂಡ ಇನ್ನೂವರೆಗೂ ಗೊತ್ತಿಲ್ಲ. ಯಾವ ಝೋನ್ ದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಾವ್ ಇನ್ನೂ RRB ದವ್ರಿಗನ ಗೊತ್ತಿಲ್ಲ. ಸೊ ನಮಗ್ ಹೆಂಗ್ ಗೊತ್ತಾಗ್ತೈತಿ. ಸೊ ಹಾಗಾಗಿ ನೀವ್ ಏನಪ್ಪಾ ಅಂತಂದ್ರ ಆ ವಿಷಯಗಳಿಗೆ ತಲೆ ಕೆಡಿಸ್ಕೊಳಲ್ದ. ಆಮೇಲೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರೆ ನೀವು ಎಷ್ಟು ಬಂದ್ರೆ ಏನು, ಕಡಿಮೆ ಬಂದ್ರೆ ಏನು, ಹೆಚ್ಚು ಬಂದ್ರೆ ಏನು ಅಪ್ಲಿಕೇಶನ್ಸ್ ಗಳು, ನೀವು ಏನಪ್ಪಾ ಅಂತಂದ್ರ ಸ್ಟಡಿಗೆ ಫೋಕಸ್ ಅನ್ನ ಮಾಡ್ರಿ.
ಆಮೇಲೆ ಹೆಚ್ಚಿನ ಮಹತ್ವವನ್ನ ನಿಮ್ಮ ಸ್ಟಡಿಗೆ ಕೊಡ್ರಿ. ಓಕೆನಾ. ಆಮೇಲೆ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ರಿ ಗ್ರೂಪ್ ಡಿ ಅಂತೇಳಿ. ನಿಮಗೆ ಸ್ಕ್ಯಾನರ್ ಕಳಿಸ್ತೇವಿ, ಅಲ್ಲಿ ಫೀಸ್ ಪೇಡ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸ್ರಿ. ಆಫರ್ ಫೀಸ್ ಐತಿದು ಆಕ್ಚುಲಿ 1500 ರೂಪಾಯಿ ಫೀಸ್ ಇದ್ದದ್ದು ನಾವು ನಿಮ್ಗೆ 1001 ರೂಪಾಯಿದಲ್ಲಿ ಕೊಡಾಕತ್ತೇವಿ. ಸೊ ಆಫರ್ ಯಾವಾಗ ಕ್ಲೋಸ್ ಆಗ್ತದೆ ಹೇಳಕ್ ಬರಂಗಿಲ್ಲ. ಸೊ ಬೇಗನೆ ಇರುವಂತದ್ದು ಜಾಯ್ನ್ ಆಗ್ರಿ, ನಿಮ್ಮ ಪ್ರಿಪರೇಷನ್ ಅನ್ನ ಈಗಲಿಂದಲ್ಲ ನಡೆಸ್ರಿ. ಓಕೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳಿ ಹೇಳ್ತಾ ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.